ನಿನ್ನೆಯ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಗೆಲುವು ದಾಖಲಿಸಿದ್ದು, ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು 15 ವರ್ಷದ ಕ್ರಿಕೆಟ್ ಮಾನ್ಸ್ಟಾರ್ ವೈಭವ್ ಸೂರ್ಯವಂಶಿ. ಇವರು ಕೇವಲ 29 ಎಸೆತಗಳಲ್ಲಿ 5 ಬೌಂಡ್ರಿ 12 ಸಿಕ್ಸರ್ ಸಹಾಯದಿಂದ 97 ರನ್ ಬಾರಿಸಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಹಾಗಿದ್ರೆ ಆ ರೆಕಾರ್ಡ್ಸ್ ಯಾವುವು ಅನ್ನೋದನ್ನು ನೋಡೋದಾದ್ರೆ, IPL ಇತಿಹಾಸದಲ್ಲಿ ಯಾರೂ ಮಾಡೋಕೆ ಸಾಧ್ಯ ಇಲ್ಲ ಎಂದು ಭಾವಿಸಿದ್ದ ರೆಕಾರ್ಡ್ ಅನ್ನು ವೈಭವ್ ಸೂರ್ಯವಂಶಿ ಮುರಿದಿದ್ದಾರೆ. ಹೌದು, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರ ದಾಖಲೆಯೊಂದನ್ನು 14 ವರ್ಷಗಳ ಕಾಲದ ಬಳಿಕ ಮುರಿದಿದ್ದಾರೆ. 2012ರ IPLನಲ್ಲಿ ಅಮೋಘ ಫಾರ್ಮ್ನಲ್ಲಿದ್ದ ಕ್ರಿಸ್ ಗೇಲ್ RCB ಪರ ಬ್ಯಾಟ್ ಮಾಡಿ 59 ಸಿಕ್ಸರ್ ಬಾರಿಸಿದ್ದರು. ಇದೀಗ ಈ ಸೀಸನ್ನಲ್ಲಿ 65 ಸಿಕ್ಸರ್ ಸಿಡಿಸಿ ಮಿಂಚಿದ್ದಾರೆ. ಇದೀಗ ವೈಭವ್ ಸೂರ್ಯವಂಶಿ ಈ ಸೀಸನ್ನಲ್ಲಿ 65 ಸಿಕ್ಸರ್ ಸಿಡಿಸಿ ಮಿಂಚಿದ್ದಾರೆ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಈ ಸೀಸನ್ನಲ್ಲಿ ತಮ್ಮ 600 ರನ್ಗಳ ಗಡಿ ದಾಟಿದರು. ಈ ಮೂಲಕ IPLನಲ್ಲಿ ಒಂದೇ ಸೀಸನ್ನಲ್ಲಿ 600 ಅಧಿಕ ರನ್ ಗಳಿಸಿದ ಅತಿ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡರು. ಈ ದಾಖಲೆ ಈ ಮೊದಲು 2018ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಬ್ಯಾಟ್ ಮಾಡಿದ್ದ ರಿಷಬ್ ಪಂತ್ ಹೆಸರಲ್ಲಿತ್ತು. ಅನ್ಕ್ಯಾಪ್ಡ್ ಆಟಗಾರನೊಬ್ಬ IPL ಸೀಸನ್ನಲ್ಲಿ ಗಳಿಸಿದ ಗರಿಷ್ಠ ರನ್ಗಳ ದಾಖಲೆಯನ್ನು ವೈಭವ್ ಬ್ರೇಕ್ ಮಾಡಿದ್ದಾರೆ. ಈ ಆವೃತ್ತಿಯಲ್ಲಿ ಅವರು ಒಟ್ಟು 630 ರನ್ ಗಳಿಸುವ ಮೂಲಕ ದಾಖಲೆ ಬರೆದರು. ಈ ಮೊದಲು ಈ ದಾಖಲೆ ಯಶಸ್ವಿ ಜೈಸ್ವಾಲ್ ಹೆಸರಲ್ಲಿತ್ತು. ಜೈಸ್ವಾಲ್ 2023ರ IPLನಲ್ಲಿ 625 ರನ್ ಬಾರಿಸಿದ್ದರು. ಈ ಪಂದ್ಯದ ಮೊದಲ ಓವರ್ನಲ್ಲೇ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರರ ಪಟ್ಟಿಯಲ್ಲಿ ವೈಭವ್ ನ್ಯೂಜಿಲೆಂಡ್ನ ಮಾಜಿ ದಿಗ್ಗಜ ಬ್ರೆಂಡನ್ ಮೆಕಲ್ಲಮ್ ಅವರ ದಾಖಲೆಗಳನ್ನು ಸರಿಗಟ್ಟಿದ್ದು, ಇಬ್ಬರೂ ಆಟಗಾರರು 10 ಬಾರಿ ಈ ಸಾಧನೆ ಮಾಡಿದ್ದರು. ಈ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 16 ಎಸೆತಗಳಲ್ಲಿ ಸ್ಫೋಟಕ ಅರ್ಧಶತಕ ಸಿಡಿಸಿದರು. ಈ ಮೂಲಕ IPL ನಾಕ್ಔಟ್ ಇತಿಹಾಸದಲ್ಲೇ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿದ ಸುರೇಶ್ ರೈನಾ ಅವರ ದಾಖಲೆ ಸಮಕ್ಕೆ ನಿಂತಿದ್ದಾರೆ. 2014ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸುರೇಶ್ ರೈನಾ 16 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ್ದರು.